ಗೈಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮಿಷನ್ಸ್ ಯೂಟ್ಯೂಬ್ ಚಾನಲ್. ನೇರವಾಗಿ ಟಾಪಿಕ್ಕಿಗೆ ಬರ್ತೀನಿ, ಜಾಸ್ತಿ ಹೇಳಕ್ಕೆ ಹೋಗಲ್ಲ ನಿಮಗೆ. ಕೆಲವರು ಏನು ವ್ಲಾಗ್ ಹಾಕಿದ್ರೆ ಆ ವ್ಲಾಗಿಗೆ ಏನು ಟಾಪಿಕ್ ಐತಿ ಅದನ್ನು ಬಿಟ್ಟು ಬರೀ ಅದೇ ಒಂದೇ ಕಮೆಂಟ್ ಏನಂದ್ರೆ ಯಾಕೆ ಮಾತಾಡೋಕ್ಕಿಲ್ಲ ಅವ್ರ ಜೊತೆ ಯಾಕೆ ಮಾತಾಡೋಕ್ಕಿಲ್ಲ, ಇವ್ರ ಜೊತೆ ಯಾಕೆ ಮಾತಾಡೋಕ್ಕಿಲ್ಲ ಅಂತೇಳಿ ಒಂದೇ ಕಮೆಂಟ್ ಇರ್ತೈತಿ. ಅಕಸ್ಮಾತ್ ಈಗ ನಿಮ್ಗೆ ಜಾಸ್ತಿ ಹೇಳಾರ್ದಾಗ ಇರೋಕ್ಕೂ ಬರೋಂಗಿಲ್ಲ. ಯಾಕಂದ್ರೆ ಒಂದು ಕಮೆಂಟಿಗೆ ಇದು ಒಂದು ವಿಡಿಯೋ ಕಮೆಂಟಿಂದ 2 ವಿಡಿಯೋ ಕಮೆಂಟಿಂದ ತಪ್ಪಿಸ್ಕೋಬೋದು ನೀವು. ಈಗ ನಾ ಈ ವಿಡಿಯೋ ಮಾಡಿರಲಿಲ್ಲ ಅಂದ್ರೂ ಕಂಟಿನ್ಯೂ ಆಗಿ ವ್ಲಾಗಿರೋ ಟಾಪಿಕ್ ಬಿಟ್ಟು ಸೀದಾ ಅದನ್ನೇ ಮಾಡ್ತಿರ್ತೀರಿ. ಅದನ್ನು ಹೇಳಿಲ್ಲ ಅಂದ್ರೆ ನಾವು ನಿಮ್ಗೆ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕಂತೇಳಿ ಹೇಳೋಕ್ಕೇನಿಲ್ಲ, ಅದರೊಳಗೆ ಒಂದು ಮುಗಲ್ ಹರ್ದ್ಗೆಸಿ ತಲೆ ಮೇಲೆ ಬಿದ್ದೈತೆ ಅನ್ನೋ ಲೆಕ್ಕಕ್ಕೆ ಏನಿಲ್ಲ, ಅಂಥದ್ದೇನಾಗಿಲ್ಲ. ಫಸ್ಟ್ ಆ ಥರ ತಿಳ್ಕೊಬೇಡ್ರಿ. ಯಾಕಂದ್ರೆ ಒಂದೊಂದು ವಿಷಯಗಳು ಒಂದು ಫ್ಯಾಮಿಲಿ ಅಂದಮೇಲೆ ಎಲ್ಲ ಹೋಗ್ತಿರ್ತಾವೆ. ಎಲ್ಲರ ಮನ್ಯಾಗೂ ನಡೀತಿರ್ತಾವೆ. ಕಾಮನ್ ಮನಸ್ತಾಪಗಳು ಕಾಮನ್ ಇರ್ತಾವೆ. ಅದನ್ನು ಬಿಟ್ಟು ಈಗ ನೋಡ್ರಿ ಹೇಳ್ಬೋದು, ಹೇಳೋಕೆ ಅಂಥದ್ದೇನಾಗಿಲ್ಲ. ಸಣ್ಣ ವಿಷಯಗಳಿಗೆ ನಮ್ಮ ಜಗಳ ಹೆಂಗಿರ್ತಾವೆ, ಜಗಳ ಅಂದ್ರೆ ಮನಸ್ತಾಪಗಳು ಹೆಂಗಿರ್ತಾವೆ ಅಂದ್ರೆ ಸಣ್ಣ ವಿಷಯಕ್ಕೆ ಇರ್ತಾವೆ. ಸೊ ಅದನ್ನು ಎಲ್ಲ ಹೇಳ್ಕೊಂಡು ಅದನ್ನು ದೊಡ್ಡದು ಮಾಡಿ ಮತ್ತು ಅವ್ರಿಗೂ ಸರಿ ಇಲ್ಲದಂಗಾಗಿ ಆಮೇಲೆ ನಾವೆಲ್ಲರೂ ಒಂದಲ್ಲ ಒಂದಿನ ಫ್ಯಾಮ್ಲಿ ಅಂದಮೇಲೆ ಒಂದಿನ ಕೂಡಾದ್ಮೇಲೆ ನೀವೇ ಅಂತೀರಿ. ಆಮೇಲೆ ಕಮೆಂಟ್ ಹಾಕ್ತೀರಿ, ಏನಪ್ಪ ಸಣ್ಣ ಕೂತು ದೊಡ್ಡ ಮಾತಾಡಿದಿ, ಈಗ ಎಲ್ಲಿಗೆ ಬಂತು ನಿಂದು ಅಂತಲೂ ಕೇಳ್ತೀವಿ. ಆಯಿತಾ, ಫ್ಯಾಮ್ಲಿ ಅಂದಮೇಲೆ ಒಂದಾಗೋದೆ. ಸೊ ಒಂದೊಂದು ಪರ್ಸನಲ್ ಅಂಥದ್ದು ಏನು ದೊಡ್ಡ ಇಲ್ಲ. ಸಣ್ಣ ಪುಟ್ಟ ವಿಷಯಗಳಿಗೆ ಒಂದು ಸ್ವಲ್ಪ ನಮ್ಮ ಸಣ್ಣವರಿದ್ದಾಗಲಿಂದ್ರೂ ಹಾಗೆ ನಾನಾಗಲಿ ನಮ್ಮ ತಮ್ಮ ಆಗಲಿ ಒಂದು ಸ್ವಲ್ಪ ಜಗಳ ಭಾಳ ಮುಂಚೆ. ಈಗ ಸ್ವಲ್ಪ ಜಗಳ ಆ ಥರ ಬರುತ್ತಾ ಅಂದ್ರೆ ಒಬ್ರಿಗೊಬ್ರು ಗಪ್ಪಾಗಿ ಅಷ್ಟೇ. ಆಯಿತಾ, ಈಗ ಸಣ್ಣ ಪುಟ್ಟ ವಿಷಯಕ್ಕೆ ಸಣ್ಣವರಿದ್ದಾಗ ಬುದ್ಧಿ ಇರ್ಲಾರ್ದಾಗ ಜಗಳ ಮಾಡಿಬಿಡ್ತೀವಿ, ಹೊಡೆದಾಡ್ಬಿಡ್ತೀವಿ. ಆಯಿತಾ, ಈಗ ಬುದ್ಧಿ ಬಂದೈತಿ, ದೊಡ್ಡವರಾಗೈತಿ ಅಂದಮೇಲೆ ಈ ಮಾತಿಂದ ಮುಂದೆ ಏನೋ ಸ್ವಲ್ಪ ಜಗಳ ಆಗುತ್ತೆ, ಒಂದು ಬಾಯಿ ಒಟ್ಟು ಸ್ವಲ್ಪ ಯಾರಿಗೋ ಒಂದು ಸ್ವಲ್ಪ ಮನಸ್ಸಿಗೆ ಜಾಸ್ತಿ ನೋವಾಗುವಂಥ ಸಿಚುವೇಶನ್ ಬರುತ್ತಂದಮೇಲೆ ಗಪ್ಪ ಬಿಡ್ಬೇಕು, ಕ್ಲೋಸ್. ಅದಕ್ಕೆ ಕ್ಲೋಸ್ ಆಗಿರೋದು. ಏನಂತ ಅದೇನಾಗಿಲ್ಲ, ಮುಂದೆ ಈ ಥರ ಹಿಂಗೆ ಬೆಳ್ಕೋತ ಹೋಗಬಾರ್ದು ಅನ್ನೋದಕ್ಕೆ ಅಷ್ಟೇ. ಆಯಿತಾ, ಈಗ ನಾನು ಕೂತು ದೊಡ್ಡ ಮಾತಾಡ್ಬಿಡ್ತೀನಿ, ನನಗೆ ಹಿಂಗೆ ಮಾಡಿಬಿಟ್ರು, ನಾವು ಅವ್ರಿಗೆ ಹಂಗೆ ಮಾಡಿಬಿಟ್ವಿ, ನಮ್ಮಿಂದ ಹಂಗಾಯ್ತು, ಅವರಿಂದ ಹಿಂಗಾಯ್ತು ಅಂತೆಲ್ಲ ಹೇಳ್ಬಿಡ್ಬೋದು. ಹಿಂಗಾದ್ಮೇಲೆ ಈಗ ಫ್ಯಾಮಿಲಿ ಮೇಲೆ ಟಕ್ಕನ ವಾಪಸ್ ಕೂಡಿದ್ಮೇಲೆ ಅದು ಪ್ರೀತಿಯಲ್ಲಿ ಇರುತ್ತಿಲ್ಲ ಗೊತ್ತಿಲ್ಲ. ಆದ್ರೆ ಈಗೇನು ಮಾತಾಡಿರ್ತೀನಲ್ಲ, ಏನೇನಾರ ಹೇಳ್ಬಿಡ್ತೀನಲ್ಲ ನಾನು, ಸೊ ಅದು ಉಳಿದ್ಬಿಡ್ತೈತಿ. ಲಾಸ್ಟ್ ತನಕ ಕೊನೆ ತನಕ ಉಳಿತೈತಿ. ಅವು ಮಾತುಗಳು ಉಳಿದ್ಬಿಡ್ತಾವೆ. ಅದಕ್ಕೆ ಏನಾಗಿಲ್ಲ, ಸಣ್ಣ ಏನು ಅವರು ನಮ್ಗೆ ಬೈದಿದ್ದಲ್ಲ, ನಾವು ಅವ್ರಿಗೆ ಬೈದಿದ್ದಲ್ಲ, ಏನೂ ಇದ್ದಲ್ಲ. ನಿಜ. ಈಗ ನಿಮ್ಮ ಮನೆಗೆ ಬಂದಾಗ ಯಾಕೆ ಮಾತಾಡ್ಸಲಿಲ್ಲ ಅಂತೇಳಿ ನೀವು ಕೇಳ್ಬೋದಾಗಿತ್ತಲ್ಲ, ಅವ್ರು ಯಾಕೆ ಮಾತಾಡ್ಸಲಿಲ್ಲ ನಿಮಗಂತೇಳಿ ಕೇಳ್ಬೋದು. ಬರೀ ನನಗೆ ಯಾಕೆ ಮಾತಾಡ್ಸಲಿಲ್ಲ ಅಂತಂದ್ರೆ ಅವರು ಅವರು ಏನಾದರೂ ಮಾಡ್ಬೋದು. ಬಟ್ ನನ್ನಿಂದ ಒಂದು ಸಣ್ಣ ಸಜೆಷನ್ ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾವೊಂದು ಇಷ್ಟು ಈಗ ವಿಡಿಯೋ ಮುಂದೆ ಬಂದು ಕೇಸಿ ಗೈಸ್ ಯಾರನ್ನೂ ನಂಬರ್ದು ಗೈಸ್, ಭಾಳ ಇದಾಗುತ್ತೆ ಗೈಸ್, ನಮ್ಮದ ನೋಡ್ಬೇಕು ಗೈಸ್ ಅಂತ ಅನ್ಬೋದು. ಆದ್ರೆ ಅನ್ನೋದಕ್ಕಿಂತ ಮುಂಚೆ ಈಗ ಒಬ್ಬರು ಅಂತಾರೆ, ಏನೇ ಒಂದು ಮನಸ್ತಾಪ ಏನೇ ಆದರೂ ಅವ್ರವ್ರ ಜಾಗದಾಗ ಅವ್ರಿಗೆ ಕರೆಕ್ಟಾಗಿರ್ತೈತೆ ಅಂತ. ಒಂದೊಂದು ವಿಷಯಗಳು ಹೆಂಗಿರ್ತಾವಂದ್ರೆ, ಇಲ್ಲಿ ಮುಟ್ಟು ನೋಡ್ಕೋಬೇಕು, ಗೊತ್ತಾಗ್ಬಿಡ್ತೈತಿ, ಉತ್ತರ ಸಿಗ್ತೈತಿ ಎಲ್ಲದಕ್ಕೂ. ನಮ್ಮ ಜಾಗ ನಾವು ಕರೆಕ್ಟ್ ಅದೀವಿ, ಅವ್ರ ಜಾಗದಾಗ ಅವ್ರು ಕರೆಕ್ಟ್ ಅದಾರ ಅನ್ನೋದಕ್ಕಿಂತ ಒಂದೊಂದು ಇಲ್ಲಿ ನಾವು ನೋಡ್ಕೋಬೇಕು. ಎಷ್ಟು ನನ್ನ ಕಡೆಗೆ ಎಷ್ಟು ಭಾರ ಐತಿ, ಆ ಕಡೆ ಎಷ್ಟು ಭಾರ ಐತಿ, ಯಾರ ತಕಡೆ ತಳಗೊಟ್ಟೈತಿ ತಿಳ್ಕೊಂಡು ಸುಮ್ಮ ಪ್ರತಿಯೊಂದಕ್ಕೂ ನಾವೇ ನಮ್ಮದೇ ಎಲ್ಲ ಮೇಜರಾಗಿಲ್ಲ, ನಮ್ಮದೇ ಐತಿ ಅನ್ನೋದು ಅದು ತಪ್ಪಾಗುತ್ತೆ. ಆಯಿತಾ, ಅದನ್ನು ಬಿಟ್ಟು ಎಲ್ಲದು ನಾವು ಅಂತೇಳಿ ಇದು ಮಾಡ್ಬೋದು. ಜಾಸ್ತಿ ನಿಮಗೆ ಸಸ್ಪೆನ್ಸ್ ಅನಿಸ್ಬೋದು, ಇದ್ರಾಗ ಏನು ದೊಡ್ಡದಿಲ್ಲ. ಯಾವಾಗ ಮಾತಾಡ್ತೀವಿ ನಮಗೆ ಗೊತ್ತಿಲ್ಲ. ಆಯಿತಾ, ಆಮೇಲೆ ಮಾತಾಡಾದ್ಮೇಲೆ ಈ ಮಾತು ಉಳಿತೈತಿ, ನಾ ಮಾತಾಡಿದ ಮಾತು ಉಳಿತೈತಿ. ಆಯಿತಾ, ಅದಕ್ಕಂತೇಳಿ ಏನಾಗಿಲ್ಲ. ಸ್ವಲ್ಪ ಜಾಸ್ತಿ ಕಮ್ಯುನಿಕೇಷನ್ ಅವ್ರಿಗೆ ನಮಗೆ ಜಾಸ್ತಿ ಮಾತಾಗಿಲ್ಲ. ಸ್ವಲ್ಪ ನಾವು ಈ ಕಡೆ ಬಂದಮೇಲೆ ಅವರು ಆ ಕಡೆ ಬಂದಮೇಲೆ ಅವರು ಸ್ವಲ್ಪ ಗೋವಾ ಎಲ್ಲ ಓಡಾಡೋಕೆ ಕೂತಿದ್ರು, ಅವರು ಸ್ವಲ್ಪ ಬ್ಯುಸಿ ಇದ್ದರು. ಅದಕ್ಕಂತೇಳಿ ಮಾತಾಡೋಕ್ಕಾಗದೇ ಇರ್ಬೋದು. ಅಕಸ್ಮಾತ್ ಏನಾರ ನಮ್ಮ ತಮ್ಮಿಗೆ ಮುಂದೆ ಬಂದಂದ್ರೂ ಮಾತಾಡೋದನ್ನು ಇರೋಕ್ಕಾಗಲ್ಲ. ಆಯಿತಾ, ಅವಾಗಂತೂ ಕೇಳೋಕ್ಕಾಗಲ್ಲ. ನೀವು ಮುಂದೆ ಬಂದು ಮಾತಾಡಿದ್ವಿ ಅಂದ್ರೆ ಅವಾಗ ಬಂದ್ರೆ ನಾವೇ ಮಾತಾಡಿರ್ತೀವಿ.
ಆಮೇಲೆ ಈ ಮಾತು ನಾವು ಹೇಳಿರ್ತೀವಲ್ಲ, ನೀವೇ ಕೇಳ್ತೀರಿ ದೊಡ್ಡ ದೊಡ್ಡ ಮಾತಾಡೋದು, ಆಮೇಲೆ ಅದೇನೋ ಅಂತಾರಲ್ಲ ಹಂಗಾಗುತ್ತೆ. ಸೊ ಬೇಡ ಆ ಥರ ಮಾತುಗಳು. ಪದೇ ಪದೇ ಅದೇ ಕಮೆಂಟ್ನ ಹಾಕಕ್ಕೆ ಹೋಗ್ಬೇಡ್ರಿ. ಉತ್ತರ ಸಿಕ್ಕೈತಿ ಅನ್ಕೋತೀನಿ. ಇನ್ನೂ ಒಂದು ಸಜೆಷನ್, ಒಂದು ಫ್ಯಾಮಿಲಿ ಇರ್ತೈತಿ ತಿಳ್ಕೊರಿ. ಒಂದು ಫ್ಯಾಮಿಲಿ ಇರ್ತೈತಿ ಅಂದಮೇಲೆ ಅಲ್ಲಿ ಒಂದು ಏನೋ ಜಗಳ ಆಗಲಿ ಏನಾಗಲಿ ಒಂದು ನಡೀತಿರ್ತೈತಿ. ಈಗ ನಾವು ಜಗಳ ನಡೀತೀವಿ, ಈಗ ನೀವು ಬಂದು ಒಂದು ಸೈಡ ನೀವು ಸಪೋರ್ಟ್ ಮಾಡ್ತೀರಿ, ಆಯಿತಾ. ಒಂದು ಫ್ಯಾಮಿಲಿ ಜಗಳ ನಡೀತಿರ್ತೈತಿ, ಯಾರೋ ಥರ್ಡ್ ಪರ್ಸನ್ ಒಟ್ಟು ಯಾರೋ ನೋಡೋ ಒಬ್ಬರು ಜಗಳ ಬಿಡ್ಸಕ್ಕೆ, ಜಗಳ ಒಂದು ಏನದನ್ನ ಸುದ್ದಿ ಮಾಡೋಕೆ ಅದ್ರೊಳಗೆ ಇನ್ವಾಲ್ವ್ ಆಗಕ್ಕೆ ಹೋದ್ರು. ಸೊ ಆ ಥರ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರು ಜಗಳ ಆಡಿದವರು ಹಿಂದಲ್ಲ ನಾಳೆ ಒಂದಾಗ್ಬಿಡ್ತಾರೆ. ನೀವು ನಡು ಬಿಡ್ಸಕ್ಕೆ ಹೋದವರು ಕೆಟ್ಟಾಗ್ಬಿಡ್ತೀರಿ. ಯಾಕಂದ್ರೆ ನೀವು ನಡು ಏನೋ ಇನ್ವಾಲ್ವ್ ಆಗಿರ್ತೀರಲ್ಲ, ಏನೇನಾರು ಅಂದ್ಬಿಟ್ಟಿರ್ತೀರಿ ನಡು. ಇವ್ರ ಕಡೆ ಆಗಿ ಅವ್ರ ಸೈಡ್ ಯಾವ್ರಿಗೋ ಒಂದು ಸೈಡ್ ತೊಗೊಂಡು ಕೇಸಿ ನೀವನ್ನ ಮಾತಾಡ್ಬಿಟ್ಟಿರ್ತೀರಿ. ಆಮೇಲೆ ಅವರಿಬ್ರು ಒಂದಾದ್ಮೇಲೆ ನಿಮ್ಗೇನು ಅನ್ಸುತ್ತೆ, ತೊಗೊಂಡು ಹೊಡೆದಂಗೆ ಆಗುತ್ತೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಒಂದು ಸಜೆಷನ್, ಯಾರೇ ಆಗಲಿ ಅವ್ರವ್ರನ್ನ ಬಿಟ್ಟು ಬಿಡ್ರಿ. ಫ್ಯಾಮಿಲಿ ಜಗಳ ಅಂದಮೇಲೆ ಏನು ದೊಡ್ಡ ಕಿತ್ತು ಗುಡ್ಡೆ ಹಾಕೋದಿರಂಗಿಲ್ಲ. ನಮ್ಮ ಮನ್ಯಾಗ ಹೇಳ್ತಿದ್ರು ನಮ್ಮ ಅಪ್ಪರು, ಈಗ ಇರೋದು ನ್ಯೂಟ್ಲೊಳಗಿರೋದು ನಮ್ಮ ಅಪ್ಪರೇ. ಸರ್ ನಮ್ಮ ಅಪ್ಪರು ಯಾವ ಕಡೆ ಎಷ್ಟು ಮುಂಚೆ ಏನು ಜಗಳಗಳಾದ್ರೂ ಯಾವ ಕಡೆನೂ ಭಾಗವಹಿಸಲ್ಲ, ಯಾರ ಕಡೆನೂ ಸಪೋರ್ಟ್ ಮಾಡಲ್ಲ. ಜಗಳ ಆಗೈತೆ ಮುಗೀತು, ಸುಮ್ಮನೆ ಹೋಗ್ಬಿಡ್ತಾರೆ. ಆಮೇಲೆ ನಮ್ಮಪ್ಪರು ಒಟ್ಟ ಕೆಟ್ಟಾಗಿರಲಿಲ್ಲ ಯಾವ ಕಡೆನೂ. ಯಾಕಂದ್ರೆ ಅದು ಮುಂದೆ ಒಂದಿನ ಕೂಡ್ತಾರೆ, ಒಂದು ಆಗೇ ಆಗ್ತಾರೆ ಅಂತ ಗೊತ್ತು. ಅದಕ್ಕೆ ಒಂದೇ ಸೈಡ್ ಯಾರಿಗೂ ಜಾಸ್ತಿ ಇದು ಮಾಡೋಕ್ಕೆ ಹೋಗಂಗಿಲ್ಲ. ಅವ್ರು ಹೇಳಿದ್ರು, ಅವಾಗೇ ಹೇಳಿದ್ರು ನಾನು, ಬೇಡ ಯಾಕೆ ಸುಮ್ಮನೆ ಇದು ಮಾಡ್ತೀರಿ, ಯಾಕೆ ನಾವು ಸ್ವಲ್ಪ ಜಾಸ್ತಿ ಎಗರಾಡಕ್ಕೆ ಹೋಗ್ಬಾರ್ದು. ಆಮೇಲೆ ನಮಗೆ ತಿನ್ಬೇಕಾಗುತ್ತೆ ನಾವೇ. ಸೊ ನನ್ನ ಕಡೆಯಿಂದ ಇಷ್ಟು ಒಂದು ಇದು ಆಯಿತಾ. ಏನಾಗಿಲ್ಲ, ಪದೇ ಅದೇ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ವ್ಲಾಗ್ಸ್ ನೋಡಿರಿ, ಎಂಜಾಯ್ ಮಾಡಿರಿ. ಯಾಕಂದ್ರೆ ನೀವು ಒಂದು ವ್ಲಾಗ್ ನೋಡಿ ಎಂಜಾಯ್ ಮಾಡಿ ಅದು ಕಮೆಂಟ್ ಅದರ ತಕ್ಕಂಗೆ ಕಮೆಂಟ್ ಹಾಕಿದ್ರೆ ನಮಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕೂ ನಮಗೆ ಖುಷಿ ಪಡುತ್ತೆ, ಜನ ಖುಷಿ ಪಡಾವ್ತಾರೆ, ನಮ್ಮನ್ನು ಪ್ರೀತಿಸೋರೆಲ್ಲ ಇಷ್ಟಪಡಾವ್ತಾರೆ ಅಂತೇಳಿ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ವಿಡಿಯೋಸ್ ಮಾಡೋಕೆ, ಎಂಟರ್ಟೈನ್ ಮಾಡೋಕೆ ಇನ್ನೊಂದು ಸ್ವಲ್ಪ ಸ್ಫೂರ್ತಿ ಸಿಗುತ್ತೆ, ಆಯಿತಾ. ಇದ್ರಾಗ ಏನು ಈಗ ಬೇರೆ ದೂರನವ್ರು ಯಾರೋ ಒಂದು ಜಗಳ ಮಾಡಿಬಿಟ್ರಂದ್ರೆ ನಾ ಏನೋ ಹೇಳ್ಬೋದು, ಅವ್ರು ಹಂಗೆ ಮಾಡಿದ್ರೆ ನಾವು ಇವ್ರು ಹಿಂಗೆ ಮಾಡಿದ್ರು ಅಂತೇಳಿ. ಯಾಕಂದ್ರೆ ಹಿಂದಲ್ಲಿ ನಾಳೆ ಅವ್ರ ಜೋಡಿ ಮಾತಾಡಲಾದು ಇದ್ರೂ ಇರ್ಬೋದು, ಹೋಲ್ಬಿಡು ಅಂತೇಳಿ. ಈಗ ಹಂಗೆ ಬರೋಂಗಿಲ್ಲ ಅಂತ, ಟೈಮ್ ಒಂದೇ ಥರ ಇರೋಂಗಿಲ್ಲ. ಮಾತಾಡಿ ಮಾತುಗಳು ಉಳಿದ್ಬಿಡ್ತಾವೆ, ಆಯಿತಾ. ಅದಕ್ಕೆ ಕಮೆಂಟ್ ಹಾಕೋದು ಬೇಡ ಪ್ಲೀಸ್. ಅದು ನನ್ನ ಕಡೆಯಿಂದ ನಾ ಏನು ಹೇಳಬೇಕಾಗಿತ್ತು ಇಷ್ಟು ಹೇಳೀನಿ. ಆಮೇಲೆ ಅವು ಮ್ಯಾಟ್ರುಗಳೆಲ್ಲ ನಮ್ಮ ಇದ್ರೊಳಗೆ ಏನಾಗಿದ್ದು, ಸ್ವಲ್ಪ ನಮ್ಮ ಚಾಳಿನೇ ಹಂಗಾರ ಸ್ವಲ್ಪ ಇಷ್ಟಿಷ್ಟಕ್ಕೆ ಮಾತು ಬಿಡೋದು ಚಾಳಿ ಅದಾವ ನಮಗೆ ಸ್ವಲ್ಪ. ಅವು ಯಾವಾಗ ಒಂದು ಹಾಕಿವಿ ಅವು ಮಾತು ಆಮೇಲೆ ನೀವೇ ಬೈಬಾರ್ದು, ಅದಕ್ಕಂತೇಳಿ. ಸೊ ಏನು ಮಾಡಬೇಕು ಅಂದ್ರೆ ಫಸ್ಟ್ ನಮ್ಮನ್ನು ನಾವು ನೋಡ್ಕೋಬೇಕು, ಇಷ್ಟು ಮಾತ್ರ ಕ್ಲಿಯರಾಗಿ ಹೇಳ್ತೀನಿ. ನಿಮ್ದು ಏನೈತಲ್ಲ ಫಸ್ಟು ನೀವು ನೋಡ್ಕೊರಿ, ಯಾರ್ದೊಳಗೆ ಇನ್ವಾಲ್ವ್ ಹಾಕೋಬೇಡ್ರಿ. ನೀವು ಹಂಗೆ ಮಾಡಿ, ನೀ ಹಿಂಗೆ ಮಾಡಿ, ಇವ್ನು ತಪ್ಪೈತೆ ಅವ್ನು ತಪ್ಪೈತೆ ಹಿಂಗೆ ಏನು ಮಾಡಾಕೋಬೇಡ್ರಿ. ಅವರಿಬ್ಬರು ಒಂದಾದ್ರಂದ್ರೆ ನಿಮಗೆ ತೊಗೊಂಡು ಹೊಡ್ಕೊಂಡಾಗುತ್ತೆ. ಸೊ ಅದಕ್ಕೆ ಬೇಡ, ಬುದ್ಧಿ ಅದೇನೋ ಅಂತಾರಲ್ಲ, ಪ್ರತಿ ಸಲನೂ ಅನುಭವದಿಂದನೇ ಕಲಿಯುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಲೈಫ್ ಅಷ್ಟು ಲಾಂಗ್ ಇಲ್ಲ, ಜಸ್ಟ್ ನೋಡಿನೂ ಕಲ್ತ್ಕೋಬೋದು. ಚಾಣಕ್ಯ ಹೇಳಿದ್ದು, ಪ್ರತಿಯೊಂದೂ ಅನುಭವದಿಂದ ಕಲಿಯುತ್ತೇನೆಂದು ಭಾವಿಸೋದು ಬೇಡ, ಅಷ್ಟು ನಿನಗೆ ಆಯಸ್ಸಿಲ್ಲಿ ಈಗಿನ ಟೈಮ್ನಾಗ. ಅವ್ರು ಏನೋ ಹೇಳಿದ್ರು ಒಟ್ಟು ಅದರ ಅರ್ಥ ಹೇಳಾಗುತ್ತೆ ನಿಮಗೆ, ಆಯಿತಾ. ಸೊ ಇನ್ನೊಂದು ಕಮೆಂಟ್ಸು, ನಾ ಅದ್ರ ಬಗ್ಗೆ ಎಂದಿಗೂ ಮಾತಾಡೋಕ್ಕೆ ಹೋಗಿಲ್ಲ. ಅವ್ರ ವೀಡಿಯೋಕ್ಕೆ ಹೋಗಿ ನಮ್ಮ ಕಮೆಂಟ್ ಹಾಕೋದು, ನಮ್ಮ ವೀಡಿಯೋಕ್ಕೆ ಹೋಗಿ ಅವ್ರಿಗೆ ಕಮೆಂಟ್ ಹಾಕೋದು, ನಮ್ಮ ವೀಡಿಯೋಕ್ಕೆ ಬಂದು ಅವ್ರಿಗೆ ಬೈಯೋದು, ಈ ಥರ ಅದು ಬ್ಯಾಡ್, ಚಲೋ ಅನ್ಸುತ್ತೆ. ಯಾಕಂದ್ರೆ ಅರ್ಧ ಮನಸ್ತಾಪಗಳು ಅಲ್ಲೇ ಬರ್ತಾವೆ ನನಗನ್ಸಿದ ಮಟ್ಟಿಗೆ. ನಾನು ಅನ್ಕೊಳ್ಳಿ ಒಂದಿನ ನಾ ಹಿಂಗೆ ಕೂತು ನನಗೆ ಹಿಂಗೆ ಕಮೆಂಟ್ ಮಾಡೋತ್ತಾರ, ನಾ ಏನು ಮಾಡಲಿ ಈ ಥರ ಒಂದಿನ ಮಾತಾಡ್ದಲ್ಲ. ನಾ ಜಾಸ್ತಿ ಏನಾರ ಕಮೆಂಟು ಹೆಂಗಂದ್ರೆ ಅದಕ್ಕೆ ಟಾಪಿಕ್ ತಕ್ಕಂಗೆ ಕಮೆಂಟಲ್ಲಿ ಬಂದಿತ್ತು ಅಂದರೆ ಅದಕ್ಕೆ ನಾನು ಉತ್ತರ ಕೊಟ್ಟಿರ್ತೀನಿ. ಅದು ಔಟ್ ಆಫ್ ಟಾಪಿಕ್ ಇತ್ತಂದ್ರೆ, ಅದಕ್ಕೆ ಸಂಬಂಧಪಡ್ಲಾರ್ದ ಕಾಲೇಪಿಲೆ ಹೊಟ್ಟೆ ಉರಿಯಿಂದ ಬೈದಾಗಲಿ ಏನೋ ಬೈದಾಗಲಿ ಅಂದ್ರೆ ಅದಕ್ಕೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇದು ಫಸ್ಟ್ ಟೈಮ್ ನಾವು ಮಾತಾಡೋದಿದ್ದು, ಈ ಥರ ಕಮೆಂಟ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತೇಳಿ. ಸೊ ಕಮೆಂಟ್ಸು ಯಾರು ವೀಡಿಯೋಕ್ಕೆ ಏನು ಮಾಡಬೇಕು, ಅವ್ರಿಗೆ ಹೊಗಳ್ಬೇಕಾಗಿದ್ರೆ ಅದೇ ವೀಡಿಯೋಕ್ಕೆ ಹೋಗ್ಬೇಡ್ರಿ. ಅವರಿಗೆ ಬೈಬೇಕಾಗಿತ್ತಂದ್ರೆ ಅದೇ ವೀಡಿಯೋಕ್ಕೆ ಹೋಗಿ ಬೈರಿ. ನಮ್ಮ ವೀಡಿಯೋದಾಗ ಬಂದು ಅವ್ರದ್ದು ಹೇಳೋದು, ಅವ್ರ ವೀಡಿಯೋದಾಗ ಬಂದು ನಮ್ದು ಹೇಳೋದು, ಅದು ಹೆಂಗಂದ್ರೆ ಒಂದು ಮನಸ್ತಾಪಗಳನ್ನ ಹುಟ್ಟು ಹಾಕತ್ತೆ. ಎಷ್ಟೋ ಟ್ರೈ ಮಾಡ್ಬೋದು, ಅನ್ನೋರು ಅಂತಾರೆ ಬಿಡು ಹೋಲಿ ಅಂತೇಳಿ. ಬಟ್ ಎಲ್ಲೋ ಒಂದು ಕಡೆ ಮೂಲ್ಯಾಗ ಅನಿಸ್ಬಿಡ್ತೈತಿ, ಹಿಂಗೆ ಅಂದ್ರಲ್ಲ ಅಂತೇಳಿ ಅದನ್ನು ಇದು ಬರ್ತೈತಿ. ಸೊ ಬೇಡ, ಯಾರ್ಯಾರು
ಯಾರ್ಯಾರು ವಿಡಿಯೋ ಯಾರಿಗೆ ಇಷ್ಟ ಅವ್ರು ನೋಡಿರಿ, ಕಮೆಂಟ್ ಮಾಡಿರಿ, ಎಂಜಾಯ್ ಮಾಡಿರಿ. ಇಷ್ಟ ಆಗಲಿಲ್ಲ ಅಂದ್ರೆ ನಿಮಗೆ ಏನು ಅನಿಸ್ಬೇಕಾಗುತ್ತೆ ಅಭಿಪ್ರಾಯಗಳನ್ನ ಹೇಳ್ರಿ, ತಿಳ್ಕೊತೀವಿ ಆಯಿತಾ. ಡೌಟ್ ಕ್ಲಿಯರ್ ಆಗೈತೆ ಅನ್ಕೋತೀನಿ, ಭಾಳ ಮಾತಾಡ್ಬಿಟ್ಟು ಅನ್ಸುತ್ತೆ. ಸೊ ಸಾರಿ, ನಿಮಗೆಲ್ಲರಿಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಸೊ ಲವ್ ಆಲ್, ಟೇಕ್ ಕೇರ್, ಬಾಯ್.